ಈಗ ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ? ನಿಜವಾಗಿ ನಾನು ಹೇಳೋದಿದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಒಂದು ಪುಣ್ಯದ ಇಲಾಖೆ ಇದು. ನಿಮಗೆ ಪುಣ್ಯ ಗಳಿಸ್ಬೇಕಾದ್ರೆ ಯಾರಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು. IAS IPS ಗಿಂತಲೂ ಇದು IAS ಗಿಂತಲೂ IPS ಭಾಳ ಮುಖ್ಯ. ಯಾಕಂದರೆ ಒಂದು IPS ಅಂತಂದ್ರೆ ಒಂದು ಡಿಸ್ಟ್ರಿಕ್ಟ್ SP ಆಗಿ ಹೋದರೆ ಅವನೊಂದು ಕಿಂಗ್ ಇದ್ದಾಗೆ. ಕಿಂಗ್ ಅಂತಂದೇಳಿ ದರ್ಬಾರ ಮಾಡೋಕ್ಕಲ್ಲ, ಅವನಿಗೆ ಜನರಿಗೆ ಸಹಾಯ ಮಾಡೋಕ್ಕೆ. ಜನರಿಗೆ ನಾನು ಈಗಾಗಲೇ ಹೇಳಿದೆ, ಯಾವ ಟೈಮದಲ್ಲೂ ಅವ್ರ ಕಷ್ಟ ಕಾಲದಲ್ಲಿ ಸ್ಪಂದಿಸಲಿಕ್ಕೆ, ಅವರಿಗೆ ಒಂದು ಜೀವನದಲ್ಲಿ ಧೈರ್ಯ ಕೊಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಅಂತ ಡಿಪಾರ್ಟ್ಮೆಂಟ್ ಬೇರೆ ಯಾವುದೂ ಇಲ್ಲ. ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದ ಅವ್ರಿಗೆ ಜನರಿಗೆ ಬಡವರಿಗೆ ಎಲ್ಲ ಹೆಲ್ಪ್ ಮಾಡಿ ಅದರಲ್ಲಿ ಆಗುವಂಥ ಸಂತೋಷ ನನಗಂತೂ. ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿ ಅವರಿಗೆ ಖುಷಿ ಪಟ್ಟರು ಅಂತಂದರೆ ಅದರಲ್ಲಿ ನಾನು ಸಂತೋಷ ಪಡ್ತೇನೆ. ಅದರಿಂದ ಹಾಗೆ ನಾವು ಜೀವನ ಮಾಡಿದವರು. ಅದ ನಂತರ ಈಗಲೂ ಅಷ್ಟೇ, ಯಾವುದಾದ್ರೂ ಒಂದು ಜನರು ಕಷ್ಟಪಟ್ಟು ಏನಾದರೂ ಕಷ್ಟದ ಬಗ್ಗೆ ಹೇಳಿದ್ರಂದರೆ ಅವ್ರಿಗೆ ಸ್ಪಂದಿಸಿ ಯಾರ ಹತ್ರ ಕರ್ಕೊಂಡು ಹೋಗಿ ಯಾರಿಗಿಂತ ಕೆಲಸ ಆಗಬೇಕು ಅದನ್ನು ಮಾಡಿಸಿ ಅವ್ರಿಗೆ ಖುಷಿ ಆದ ಕೂಡಲೇ ಅದರಿಂದ ನಮಗೆ ಹ್ಯಾಪಿನೆಸ್ ಸಿಗುತ್ತೆ. ಇಂಥ ಒಂದು ಪುಣ್ಯದ ಇಲಾಖೆ. ಪುಣ್ಯ ಗಳಿಸ್ಬೇಕಾದ್ರೆ ನನ್ನ ಅನುಭವದಲ್ಲಿ ಪೊಲೀಸ್ ಇಲಾಖೆ ಆದರೆ ನಿಷ್ಠಾವಂತರಾಗಿರಬೇಕು. ಬರೀ ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗ ಮಾಡಬಾರ್ದು ಯಾವುದೇ ಥರದಲ್ಲಿ. ಹಾಗೆ ನಡೆದಿರಂತಂದರೆ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಇಲಾಖೆ ಅಂತ ನನ್ನದು ಅಭಿಪ್ರಾಯ.